ಇನ್ನು ನಿನ್ನೆ ಬೆಂಗಳೂರಿನಲ್ಲಿ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ವಿದ್ಯಾರ್ಥಿನಿಯೊಬ್ಬಳು ಸಾವನ್ನಪ್ಪಿದಂತಹ ಪ್ರಕರಣ ಏನು ನಡೆದಿತ್ತು. ಈಗ ಅವರ ತಾಯಿ ಅಂದರೆ ಆ ಮೃತ ವಿದ್ಯಾರ್ಥಿನಿಯ ತಾಯಿ ಅವಲಹಳ್ಳಿ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಮೃತ ಧನುಶ್ರೀ ತಾಯಿ ನೀಡಿದ ದೂರಿನ ಅನ್ವಯ ಒಂದು ಕೇಸ್ ಕೂಡ ದಾಖಲಾಗಿದೆ. ಅಂದರೆ ಅಪರಿಚಿತ ವಾಹನ, ಆ ಅಪರಿಚಿತ ವಾಹನದ ಮೇಲೆ FIR ಆಗಿದೆ. ಸಾಮಾನ್ಯ ಇಂಥ ಕೇಸ್ಗಳಲ್ಲಿ ಡೆತ್ ಆದಾಗ ಅವರೇ ಪೊಲೀಸ್ ಸ್ಟೇಷನ್ ಅವರೇ ಅವ್ರ ಲಿಮಿಟ್ಸಲ್ಲಿ ಬರೋ ಪೊಲೀಸ್ ಸ್ಟೇಷನ್ ಅವರೇ ಮಾಡ್ಕೋತಾರೆ. ಈಗ ಆಕೆ ದೂರಿನಲ್ಲಿ ಲಾರಿ ಅಂತ ಉಲ್ಲೇಖ ಮಾಡಿದ್ದಾರೆ. ಲಾರಿಯೊಂದು ಬಂದು ಈ ಥರ ಗುದ್ದಿದೆ ಅಂತಂದ್ಬಿಟ್ಟು ಧನುಶ್ರೀ ತಾಯಿ ಕೊಟ್ಟ ದೂರಿನ ಮೇಲೆ FIRನ ದಾಖಲಿಸಿ ತನಿಖೆ ಮಾಡ್ತಾ ಇದ್ದಾರೆ. ಹೊಸಕೋಟೆಯಿಂದ KR ಪುರಂ ಭಾಗದ CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಸೊ ಸದ್ಯ ಲಾರಿ ಚಾಲಕನ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು. ಬಟ್ ಅದು ಹಿಟ್ ಆ್ಯಂಡ್ ರನ್ ಕೇಸ್. ಅದು ಆ್ಯಕ್ಚುಲಿ ಹಿಟ್ ಆ್ಯಂಡ್ ರನ್ನು ಹೌದು, ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಬಿದ್ದಿರೋದು ಹೌದು. ಹಾಗಾಗಿ ಈಗ ದೂರು ಕೊಟ್ಟಿದ್ದಾರೆ. ನಿಮಗೆ ಬರೀ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಆಕ್ಸಿಡೆಂಟ್ ಆಯಿತು ಅಂದರೆ ಹಿಟ್ ಆ್ಯಂಡ್ ರನ್ ಆಗಲ್ಲ. ಬಟ್ ಈಗ ಅವ್ರ ತಾಯಿ ಬಂದು ಇದು ಹಿಟ್ ಆ್ಯಂಡ್ ರನ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ FIR ಆಗಿದೆ. ನೋಡೋಣ, ಹೊಸಕೋಟೆ ಟು KR ಪುರಂ ಆ ಟೈಮಲ್ಲಿ ಬಂದ ವೆಹಿಕಲ್ಸು ಯಾವುದೋ ಲಾರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಈಗ ಅದನ್ನು ಗುರ್ತು ಹಿಡಿತಾರೆ, ಯಾವುದೋ ಗೊತ್ತಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ CCTVಗಳನ್ನ ಪರಿಶೀಲನೆ ಮಾಡಿದಾಗ ಯಾವ ವೆಹಿಕಲ್ ಅಂತ ಗೊತ್ತಾಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್ ಸ್ವಲ್ಪ. ಮೃತ ವಿದ್ಯಾರ್ಥಿನಿಯ ತಾಯಿ ಈಗ ಅವಲಹಳ್ಳಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಿನ್ನೆ ಆಗಿತ್ತು ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಅಂತಂದ್ಬಿಟ್ಟು. ಬಟ್ ಕೇಳಬೇಕಾಗತ್ತೆ ಅವರು ಕೂಡ, ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಬಿದ್ದು ಸತ್ತಿದ್ದ ಅಥವಾ ಹಿಟ್ ಆ್ಯಂಡ್ ರನ್ ಆಯಿತು, ಎರಡು ಬೇರೆ ಬೇರೆ ಆಗುತ್ತೆ. ಎರಡು ಕೇಸು ಬೇರೆ ಬೇರೆ ಆಗುತ್ತೆ. ಈಗ ಅವ್ರ ತಾಯಿನೇ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಆ ಆ್ಯಂಗಲ್ನಲ್ಲೇ ತನಿಖೆಯನ್ನು ಮಾಡಬೇಕಾಗತ್ತೆ. ಯಾವುದೋ ಅಪರಿಚಿತ ವಾಹನ ಲಾರಿ ಬಂದು ಗುದ್ದಿದೆ ಅಂತ ಅವರೇನೋ ದೂರನ್ನು ಕೊಟ್ಟಿದ್ದಾರೆ.